ಬೆಳಗಾವಿಯಲ್ಲಿ ಮೊನ್ನೆ ಗಡಿ ಭಾಗದಲ್ಲಿ ಅರೆಸ್ಟ್ ಮಾಡಿಸಿ 6 ಜನಕ್ಕೆ ಅರೆಸ್ಟ್ ಮಾಡಿಸಿದ್ದೀವಿ. ಸಾಕಷ್ಟು ಬೆಂಗಳೂರು ನಗರದಲ್ಲಿ ಇವತ್ತು ರೇವಾ ಕಾಲೇಜ್ ಆಗಿರ್ಬೋದು, ವಸಂತ ನಗರ ಮೋಟ್ಮೋಡ್ ಕಾಲೇಜ್ ಆಗಿರ್ಬೋದು, ಈ ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ಸ್ಗಳಿದೆ ಕೆಲವು ಕಡೆ ಎಲ್ಲ ಪಿ ಜಿಗಳೆಲ್ಲ ಗಾಂಜಾ ಸಿಗುತ್ತಾ ಇದೆ ಇವತ್ತಿನ ದಿನದಲ್ಲಿ. ಇವತ್ತು ನಮ್ಮ ಪೊಲೀಸ್ ಇಲಾಖೆ ಸರ್ಕಾರ ಕೂಡಲೇ ಕ್ರಮ ತಗೋಬೇಕು. ಯಾಕಂದರೆ ಈ ನಾಡಿನ ಮಕ್ಕಳು, ನಮ್ಮ ಕನ್ನಡದ ಮಕ್ಕಳು ಹಾಳಾಗ್ತಾ ಇದೆ. ಇವತ್ತು ಪರ ರಾಜ್ಯದಿಂದ ಪರಭಾಷಕರು ಬಂದು ಇವತ್ತು ಬೆಂಗಳೂರಲ್ಲಿ ಹಾಳು ಮಾಡ್ತಾರೆ ನಮ್ಮ ಕನ್ನಡದ ಮಕ್ಕಳನ್ನ. ಇವತ್ತು ಡ್ರಗ್ಸ್ ಮಾರಾಟಕ್ಕೆ ಕಠಿಣ ಕಾನೂನಿದೆ, ಶಿಕ್ಷೆ ಗುರಿಪಡಿಸೋದಕ್ಕೆ ಖಂಡಿತ. ಆದ್ರೂ ಕೂಡ ಆ ಕಾನೂನಿನ ಭಯ ಇಲ್ಲದೇನೆ ಕೆಲವರು ಇವತ್ತು ಈ ಡ್ರಗ್ಸ್ ಪೆಂಡರ್ಗಳಾಗಿ ಜೀವನ ನಡೆಸ್ತಾ ಇದ್ದಾರೆ. ಅಂತವ್ರಿಗೆ ಏನ್ ಶಕ್ತಿ ಅಂತೀರಾ? ಇವತ್ತೆಲ್ಲ ರಾಜಕಾರಣಿನೇ ಶಕ್ತಿ ಅವ್ರಿಗೆ. ರಾಜಕಾರಣದವ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ ಡ್ರಗ್ಸ್ ಮಾರೋರಿಗೆ. ಯಾಕಂದ್ರೆ ರಾಜಕಾರಣ ಮಕ್ಕಳುಗಳೇ ಇವತ್ತು ಕೈ ಜೋಡಿಸಿದಾರೆ ಡ್ರಗ್ಸ್ ಮಾರೋರು, ಗಾಂಜಾ ಮಾರೋರ ಜೊತೆ. ಅದು ಕೂಡಲೇ ರದ್ದಾಗಬೇಕು, ಕಠಿಣ ಶಿಕ್ಷೆ ಆಗಬೇಕು ಅವ್ರನ್ನ. ಮತ್ತು ನಮ್ಮ ಪೊಲೀಸ್ ಇಲಾಖೆ ಕೂಡಲೇ ಜಾಗೃತರಿಂದ ಇಂಥವ್ರನ್ನ ಅಧ್ಯಯನ ಕಂಡುಹಿಡಬೇಕು. ಯಾಕಂದರೆ ಯಾವುದೇ ಒಂದು ಸ್ಲಮ್ಗಳಿಗೆ ಹೋದ್ರೆ ಗಾಂಜಾ ಸಿಗುತ್ತೆ. ಇವತ್ತು ನಮ್ಮ ವೈಟ್ ಫೀಲ್ಡ್ ಆಗಿರ್ಬೋದು, ಮೈಸೂರು ರೋಡ್, ನಾಗಿನಹಳ್ಳಿ, ಈ ಕಲಬುರಗಿ ಇದು ಕ್ವಾರ್ಟರ್ಸ್ಗಳಿದೆ, ಅಲ್ಲೆಲ್ಲ ಹುಡುಗರುಗಳು ಇವತ್ತು ಕನ್ನಡದ ಮಕ್ಕಳು ಹಾಳಾಗ್ತಾ ಇದೆ ಗಾಂಜಾ ಕುಡ್ಕೊಂಡು. ಮೆಡಿಕಲ್ ಶಾಪಲ್ಲಿ ಮೆಡಿಸಿನ್ ಸಿಗ್ತದೆ ಅಂತೆ, ಅದು ಕೂಡ ಕಂಡುಹಿಡಿಬೇಕಾಗಿದೆ ಇವತ್ತು ಪೊಲೀಸ್ ಇಲಾಖೆ. ಅಲ್ಲ ಬಸವರಾಜ್ ಅವರೇ, ಸಣ್ಣ ಪುಟ್ಟ ಅಂಗಡಿಗಳಲ್ಲಿ, ಮೆಡಿಕಲ್ ಶಾಪ್ಗಳಲ್ಲಿ ಇವತ್ತು ಡ್ರಗ್ಸ್ ಸಿಗುತ್ತಲ್ಲ, ಆ ಏರಿಯಾ ಪೊಲೀಸ್ ಆಫೀಸರ್ಗಳಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಅಂತೀರಾ? ಗೊತ್ತಿರುತ್ತೆ. ಏನಾಗುತ್ತೆ ಅಂದರೆ 2 ಸೈಡ್ದಂಗೆ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ಅವ್ರಿಗೆಲ್ಲ ದೊಡ್ಡ ಕೈ ಹೊಡ ಇರುತ್ತೆ. ಅದರಿಂದ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇಲ್ಲ. ಆದರೂ ಕೂಡ ಇವತ್ತು ಈ ಆನ್ಲೈನ್ ಬೆಟ್ಟಿಂಗ್, ರಮ್ಮಿ ಗೇಮ್ಗಳು ಮತ್ತು ಡ್ರಗ್ಸು, ಗಾಂಜಾ ಇವೆರಡು ಕರ್ನಾಟಕದಲ್ಲಿ ರದ್ದಾಗಬೇಕು. ನಮ್ಮ ಗುರಿ ಹೋರಾಟ ನಿರಂತರ ಮಾಡ್ತಾ ಇದ್ದೀವಿ. ಹೋರಾಟ ಮುಂದೂ ಹೋರಾಟ ಮಾಡ್ತೀವಿ. ಅಲ್ಲ, ನಮ್ದು ರಕ್ಷಣಾ ವೇದಿಕೆ ಅಲ್ಲ, ನಮ್ಮ ಕರ್ನಾಟಕ ಸೇನೆ. ನಮ್ಮ ಕರ್ನಾಟಕ ಸೇನೆ ಅವರ? ಹೌದು ಸರ್, ಹೌದು. ಓಕೆ, ಈಗ ನಮ್ಮ ಕರ್ನಾಟಕವನ್ನ ಉಳಿಸ್ಕೊಳ್ಬೇಕಾಗಿರೋದು ಇದೆ. ಹೌದು, ಖಂಡಿತ ಸರ್. ಇವತ್ತು ನೋಡಿ ಸರ್, ಒಂದು ಮಾತು ಹೇಳ್ತೀನಿ ಬಸವರಾಜ್ ಸರ್. ಒಂದ್ ಕಡೆ ಏರಿಯಾ ಆಫೀಸರಿಗೆ ಗೊತ್ತಿಲ್ಲದೆ ಆ ಏರಿಯಾದಲ್ಲಿ ಒಂದು ಗುಲ್ಗುಂಜೆ ಅಷ್ಟು ಕೂಡ ಡ್ರಗ್ ಹೊರಗಡೆ ಬರಕ್ ಸಾಧ್ಯನೇ ಇಲ್ಲ. ಏನಾಗುತ್ತೆ ಅಂದ್ರೆ ಈ ಕ್ರೈಮ್ನವರು CCPಗಳು ಅವೆಲ್ಲ ಅಧ್ಯಯನ ಕಂಡು ಹಿಡಬೇಕು. ಯಾಕಂದ್ರೆ ಈ ವೈಟ್ ಫೀಲ್ಡ್ ಸುತ್ತಮುತ್ತ ನೋಡಿ, ಮಾದೇಪುರ ಕ್ಷೇತ್ರದಲ್ಲಿ ಸಾಕಷ್ಟು ಗಾಂಜಾಗಳ ಡ್ರಗ್ಸ್ ಮಾಫಿಯಾಗಳಿದ್ದಾರೆ. ಅಂಥವ್ರನ್ನೆಲ್ಲ ಕಂಡು ಹಿಡಬೇಕು. ವೈಟ್ ಫೀಲ್ಡ್ ಸುತ್ತಮುತ್ತ ಏರಿಯಾಗಳಾಗಿರ್ಬೋದು, ಈ ಮೈಸೂರು ರೋಡ್ ಆಗಿರ್ಬೋದು, HL ಆಗಿರ್ಬೋದು, ಯಲಹಂಕ ರೇವಾ ಕಾಲೇಜ್ ಹತ್ರ ಅಂದ್ರೆ ಓಪನ್ ಆಗಿ ಮಾಡ್ತಾರೆ ಹುಡುಗರುಗಳು ಡ್ರಗ್ಸ್, ಗಾಂಜಾ ಇವೆಲ್ಲ ಇದೆ. ಈಗ ಅಂತ ಸಂದರ್ಭಗಳಲ್ಲಿ ಅಂತ ಪೆಡ್ಲರ್ಗಳಿಗೆ ಕಠಿಣ ಶಿಕ್ಷೆ ಆಗುವಂತ ಕಾನೂನು ಇದ್ರೂ ಕೂಡ ಅವ್ರಿಗೆಲ್ಲ ಆ ರೀತಿಯ ಕಠಿಣ ಶಿಕ್ಷೆ ಆಗ್ತಾ ಇದೆಯಾ? ಆಗ್ತಾ ಇಲ್ಲ ಇವತ್ತಿನಲ್ಲಿ. ಪೆಡ್ಲರ್ಗಳ ಬಾಲ ಬಿಚ್ತಾ ಇರೋದು. ಹೌದು. ಯಾಕಂದ್ರೆ ಒಂದು ದೊಡ್ಡ ಮಾಫಿಯಾನೇ ಇದೆ ಬೆಂಗಳೂರಲ್ಲಿ. ಈ ಭೀಮಾ ಸಿನಿಮಾ ಬಂತು ನೋಡಿದ್ರಾ? ಭೀಮಾ ಸಿನಿಮಾ ಎಲ್ಲ ತೋರಿಸಿದ್ದಾರೆ. ಇವತ್ತು ಪೊಲೀಸ್ ಅಧಿಕಾರಿಗಳು ಜಾಗೃತರಾಗಿ ಸ್ಟ್ಯಾಂಡರ್ಡ್ ಆಗಬೇಕು. ಪೊಲೀಸರು ಮೇನು. ಪೊಲೀಸ್ ಇಲಾಖೆ ಇವತ್ತು ಏನು ಮಾಡ್ತಾ ಇದೆ ಗೊತ್ತಾಗ್ತಿಲ್ಲ. ಕಠಿಣ ಕ್ರಮ ತಗೋಬೇಕು. ಗಾಂಜಾ ಮಾರರ ಮೇಲೆ, ಈ ಪೆಡ್ಲರ್ಗಳ ಮೇಲೆ ಆದಷ್ಟು ಕಠಿಣ ಕ್ರಮ ತಗೋಬೇಕು. ಧನ್ಯವಾದ ಸರ್, ಧನ್ಯವಾದ.